ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ವರ್ಸಸ್ ವಿಶ್ವನಾಥ್. ನೆನೆ ಮನೆವರೆಗೂ ಕಾದು ವಾಪಸ್ ಹೋಗಿದ್ರು ಸುಧಾಕರ್. ಎಸ್ಆರ್ ವಿಶ್ವನಾಥ್ ರವರನ್ನ ಮಾತಾಡಿಸೋದಕ್ಕೆ ಅಂತ ವಿಶ್ವನಾಥ್ ಅವರ ಮನೆಗೆ ಹೋಗಿದ್ರು ಸುಧಾಕರ್. ಆದ್ರೆ ಕಾದು ಕಾದು ವಾಪಸ್ ಆಗಿದ್ರು. ಸುಧಾಕರ್ ವಿರುದ್ಧ ಈಗ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಮೆಸೇಜ್ ಬಿಟ್ಟು ಸುಧಾಕರ್ ನನಗೆ ಕಾಲ್ ಮಾಡಿರ್ಲಿಲ್ಲ, ಭೇಟಿ ಮಾಡೋದಕ್ಕೆ ಬರೋರು ಒಬ್ಬರೇ ಬರಬೇಕು, ಮೀಡಿಯಾ ಕರೆ ತಂದು ಸಿಂಪತಿ ಕ್ರಿಯೇಟ್ ಮಾಡಬಾರದು, ಮಾಜಿ ಸಚಿವರನ್ನ ಬೀದಿಯಲ್ಲಿ ನಿಲ್ಲಿಸುವಷ್ಟು ನಿಕೃಷ್ಟ ನಾನಲ್ಲ ಅಂತ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಯಲಹಂಕದಲ್ಲಿ ನನ್ನನ್ನ ಖಳನಾಯಕನಂತೆ ಬಿಂಬಿಸುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ವಿಶ್ವನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುಧಾಕರ್ ನಿನ್ನೆ ಎಸ್ಆರ್ ವಿಶ್ವನಾಥ್ ಅವರ ಮನೆಗೆ ತೆರಳಿದ್ರು. ಆದರೆ ಎಸ್ಆರ್ ವಿಶ್ವನಾಥ್ ಅವರ ಭೇಟಿ ಸಾಧ್ಯವಾಗಲಿಲ್ಲ, ಕಾದು ಅಲ್ಲಿಂದ ವಾಪಸ್ ಆಗಿದ್ರು. ಆದ್ರೆ ಸುಧಾಕರ್ ಅವರು ಒಂದು ಮಾತನ್ನ ಹೇಳಿದ್ರು, ಮೆಸೇಜ್ ಮಾಡಿದ್ದೀನಿ, ಕಾಲ್ ಮಾಡಿದ್ದೀನಿ, ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ. ಅದಕ್ಕೆ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುಧಾಕರ್, ಎಸ್ಆರ್ ವಿಶ್ವನಾಥ್ ತಮ್ಮ ಮಗನಿಗಾಗಿ ಟಿಕೆಟ್ಗೋಸ್ಕರ ಬಹಳಷ್ಟು ಪ್ರಯತ್ನ ಪಟ್ಟಿದ್ರು, ಆದ್ರೆ ಟಿಕೆಟ್ ಸಿಕ್ಕಿಲ್ಲ. ಡಾಕ್ಟರ್ ಕೆ ಸುಧಾಕರ್ಗೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿದೆ. ಹಾಗಾಗಿ ಬಿಜೆಪಿ ಶಾಸಕರ ಮನೆಗೆ ಮಾತಾಡೋದಕ್ಕೆ ಅಂತ ಡಾಕ್ಟರ್ ಕೆ ಸುಧಾಕರ್ ಬರ್ತಾರೆ. ಅಲ್ಲಿಂದ ವಾಪಸ್ ಆಗಿದ್ರು. ಮೆಸೇಜ್ ಮಾಡಿದ್ದೆ, ಕಾಲ್ ಮಾಡಿದ್ದೆ, ರೆಸ್ಪಾನ್ಸ್ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಅದಕ್ಕೆ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಭೇಟಿ ಮಾಡೋದಕ್ಕೆ ಬರೋರು ಒಬ್ಬರೇ ಬರಬೇಕು, ಮೀಡಿಯಾ ಕರೆ ತಂದು ಸಿಂಪತಿ ಕ್ರಿಯೇಟ್ ಮಾಡಬಾರದು ಅಂತ. ಯಾಕಂದರೆ ಇವತ್ತು ನಾನು ಪದೇ ಪದೇ ಪ್ರೆಸ್ ಮೀಟ್ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಚುನಾವಣೆ ಹತ್ರ ಬಂದಾಗ ಇದೇ ಗೊಂದಲದಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗೋಕೆ ನಮ್ಗೆ ಇಷ್ಟ ಇಲ್ಲ. ಸಹಜವಾಗಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಅಂತೇಳಿ ನಾವು ಆಕಾಂಕ್ಷಿಗಳು ಅಂತೇಳಿ ಇದ್ದಾಗ ಸಿಗದೇ ಇರೋರ್ಗೆ ಒಂದು 2-3 ದಿನ ಅಸಮಾಧಾನ ಇದ್ದೇ ಇರ್ತದೆ, ಸಹಜ ಅಲ್ವಾ ಅದು. ಮತ್ತು ನಾನು ಒಬ್ಬನೇ ಭೇಟಿ ಮಾಡಲ್ಲ, ನನ್ನ ಮುಖಂಡರುಗಳು ಎಲ್ಲರ ಜೊತೆಯಲ್ಲೇ ನಾನು ಭೇಟಿ ಮಾಡಬೇಕಾಗಿರೋದು. ಒಬ್ಬನ ಜೊತೆಯಲ್ಲೇ ಭೇಟಿ ಮಾಡಿದ್ರೆ ಸಂದೇಶ ತಪ್ಪು ಆಗ್ತದೆ. ನಾವೇನಿದ್ರು ಒಟ್ಟಾಗಿ ತೀರ್ಮಾನ ತೊಗೊಳೋಂಥದ್ದು. ಇವತ್ತು ನಾವು ಸಂಜೆ ಮೀಟಿಂಗ್ ಸೇರ್ತಾ ಇದ್ದೀವಿ, ನಾವು ಅಲ್ಲಿ ತೀರ್ಮಾನ ತೊಗೊತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಕೊನೆಗೆ ಮನೆ ಬಿಡ್ತಾವ್ರೆ ಅಂತಂದರು. ನನಗೆ ಮಾಹಿತಿ ಇಲ್ಲ ಅಂತಂದರೆ ನಾನು ಭೇಟಿ ಮಾಡಲ್ಲ ರೀ ಅಂಥೇಳಿ ನಾನು ಹೋಗಿ ಸ್ನಾನ ಮಾಡಿದೆ. ಅದಾದಮೇಲೆ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೊರಟೆ. ನೀವು ಆದಮೇಲೆ ನೀವು ಕೆಲವರೆಲ್ಲ ಫೋನ್ ಮಾಡಿದ್ರಿ, ಸರ್ ಹಿಂಗೆ ಬರ್ತಾ ಇದ್ದಾರೆ ಇಲ್ಲ ಅಂಥೇಳಿ. ಮಾಧ್ಯಮದವ್ರಿಗೆಲ್ಲ ಸಂದೇಶವನ್ನು ಕೊಟ್ಟು ಒಂದು 10-15 ಜನ ಮಾಧ್ಯಮದವ್ರನ್ನ ಕರ್ಕೊಂಬಂದು ಇಲ್ಲಿ ದೊಡ್ಡ ಪಬ್ಲಿಸಿಟಿ ಮಾಡೋವಂಥ ಮತ್ತು ಏನೋ ಒಂದು ರೀತಿಯಾದಂಥ ಸಿಂಪತಿ ಕ್ರಿಯೇಟ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ. ನಾವೇ ಕರಿತೀವಿ, ನಾವು ಕರೆಯಲ್ಲ ಅಂತೇನು ನಾವು ಹೇಳಿಲ್ಲ. ನಮ್ಮದೊಂದು ಸಿಸ್ಟಮ್ ಐತೆ, ನಮ್ಮ ಯಲಹಂಕ ಲೀಡರ್ಸಲ್ಲಿ ಒಂದು ಸಿಸ್ಟಮ್ ಐತೆ. ಫಸ್ಟ್ ನಾವು ಕುತ್ಕೊತೀವಿ, ಯಾವ ಥರ ಕಾರ್ಯಕ್ರಮ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಮತ್ತು ಇವ್ರು ಇನ್ನೂ ಈಗ ಪ್ರವಾಸ ಮಾಡ್ತಾವ್ರೆ. ನಮ್ದು ಯಲಹಂಕದಲ್ಲಿ 5-6 ಮೀಟಿಂಗ್ ಮುಗಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ನಾಳೆ ಎಲೆಕ್ಷನ್ ಆದರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಎಸ್ಆರ್ ವಿಶ್ವನಾಥ್ ಅವರ ಮನೆಗೆ ಡಾಕ್ಟರ್ ಕೆ ಸುಧಾಕರ್ ನಿನ್ನೆ ಹೋಗಿದ್ರು, ಆದರೆ ಭೇಟಿ ಸಾಧ್ಯವಾಗದೆ ವಾಪಸ್ ಆಗಿದ್ರು. ಇವತ್ತು ನೋಡಿದ್ರೆ ಬಿಜೆಪಿ ಶಾಸಕರು ವಾಗ್ದಾಳಿ ನಡೆಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ. ಏನೆಲ್ಲ ಮಾತಾಡಿದ್ರು? ಶ್ವೇತಾ, ನಿನ್ನೆ ಅಷ್ಟೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ವಿಶ್ವನಾಥ್ ರವರ ಮನೆಗೆ ಭೇಟಿ ಕೊಟ್ಟಿದ್ರು. ಅಂದ್ರೆ ಇವರಿಬ್ಬರ ನಡುವೆ ಸಾಕಷ್ಟು ಟಿಕೆಟ್ ವಿಚಾರದಲ್ಲೇ ಗೊಂದಲಗಳಿತ್ತು, ಮತ್ತೆ ಸಾಕಷ್ಟು ಜಿದ್ದಾಜಿದ್ದಿ ಇತ್ತು. ಕೊನೆಗೆ ಸುಧಾಕರ್ ಅವರ ಹೆಸರು ಪ್ರಕಟಗೊಳ್ತಿದ್ದಂತೆ ಈತ ಎಸ್ಆರ್ ವಿಶ್ವನಾಥ್ ಅವರು ಸುಧಾಕರ್ ಇಂದ ಅಂತರವನ್ನೇ ಕಾಯ್ದುಕೊಂಡಿದ್ರು. ಸುಧಾಕರ್ ಅವರು ನಿನ್ನೆ ಯಲಹಂಕದ ವಿಶ್ವನಾಥ್ ಅವ್ರ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರ ಸಂಪರ್ಕಕ್ಕೆ ಸಿಕ್ಕಿರ್ಲಿಲ್ಲ, ಮನೆಯಲ್ಲಿ ಯಾರು ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಾಪಸ್ ಆಗಿದ್ರು. ಸೊ ಇವತ್ತು ಅದಕ್ಕೆ ಸ್ಪಷ್ಟನೆ ಕೊಟ್ಟಿರೋಂತ ಎಸ್ಆರ್ ವಿಶ್ವನಾಥ್ ಅವರು, ಸುಧಾಕರ್ ಅವರು ನನಗೆ ಮನೆಗೆ ಬರ್ತೀನಿ ಅಂತ ಹೇಳಿ ಬಂದಿರ್ಲಿಲ್ಲ, ಒಂದು ಬಾರಿ ಮೆಸೇಜ್ ಮಾತ್ರ ಮಾಡಿದ್ದು ಬಿಟ್ರೆ ನನಗೆ ಯಾವುದು ಕಾಲ್ ಮಾಡಿರ್ಲಿಲ್ಲ. ಹಾಗಂತ ನಾವು ಸುಮ್ಮನೆ ಕೂತಿಲ್ಲ. ಪಕ್ಷದ ಸಂಘಟನೆಗಾಗಿ ಮೋದಿ ಹೆಸರಲ್ಲಿ ನಾವು ಮತ ಕೇಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಹಮ್ಮಿಕೊಂಡಿದ್ದೇವೆ. ಎಲ್ಲಾ ಕಾರ್ಯಕರ್ತರು, ಎಲ್ಲಾ ನಾಯಕರನ್ನ ಜೊತೆಗೆ ಮಾತನಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ಆದ್ರೆ ವೈಯಕ್ತಿಕವಾಗಿ ನಾನು ಒಬ್ಬನೇ ಸುಧಾಕರ್ ಜೊತೆ ಮಾತನಾಡೋದಕ್ಕೆ ಸಿದ್ಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಿಶ್ವನಾಥ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಇದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಸಾಂಕೇತಿಕವಾಗಿ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಸುಧಾಕರ್ ಅವರು ಈಗಾಗಲೇ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾತಾಡೋ ರೀತಿಯಲ್ಲಿ ಯಲಹಂಕ ವಿಶ್ವನಾಥ್ ಅವರು ಇನ್ನೊಂದೆರಡು ದಿನಗಳಲ್ಲಿ ನಾವೆಲ್ಲ ಒಟ್ಟಾಗ್ತೀವಿ, ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ವೈಮನಸ್ಸು ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ವಿಶ್ವನಾಥ್ ರವರ ಈ ಒಂದು ಅಂತರ ಯಾವಾಗ ಒಂದಾಗ್ತದೋ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಎದುರು ನೋಡ್ತಿದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ರವಿಕುಮಾರ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.